ಅಧ್ಯಕ್ಷ ಇದು ಇದೇನಾಗಿದೆ ನೆನ್ನೆ ಎಲ್ಲ ಒಂದು ಕೇಸ್ ಆಗಿದೆ. ಏನ್ ಸರ್ ಇಲ್ಲಿಗಲ್ ಕ್ಲಿನಿಕ್ಗಳು ಸುಮಾರು ಒಂದು 100 ರಿಂದ 150 ಇಲ್ಲಿಗಲ್ ಕ್ಲಿನಿಕ್ ಆಗಿದೆ. ಯಾವ ಟೈಪ್ ನಡೀತಾ ಇದೆ ಅಂದ್ರೆ ಅವ್ನು ಸಿರಿಂಜು ಏನೇನಿದೆ ಎಲ್ಲ ತಗೊಂಡು ಡ್ರಗ್ಸ್ ಗಲಾಟೆ ಆಗ್ತಾ ಇದೆ. ಇವ್ರು ಇನ್ಸ್ಪೆಕ್ಷನ್ ಲೈಸೆನ್ಸ್ ಕೊಡ್ತಾರೆ. ಒಂದು ಲೈಸೆನ್ಸ್ ಕೊಡಕ್ಕೆ ಮುಂಚೆ ಎಷ್ಟು ಕ್ಲಿನಿಕ್ ಕೊಟ್ಟಿದ್ರು ಲೈಸೆನ್ಸ್ ಎಷ್ಟು ಕ್ಲಿನಿಕ್ ಕೊಟ್ಟಿದ್ರು 20 ಕ್ಲಿನಿಕ್ ಇಡೀ ಟೌನ್ಗೆಲ್ಲ 20 ಕ್ಲಿನಿಕ್ ಉಳಿದಿರೋ ಕ್ಲಿನಿಕ್ಗಳಿಗೆ ಬೆಳಿಗ್ಗೆ ನೀವು ಬೀಗ ಹಾಕ್ಸಿ ಸರ್. ನಾವಲ್ಲ ಸರ್ ಡಿಎಚ್ ಬರಲಿ ಸರ್ ನಗರಸಭೆ ಬರಲ್ಲ ಸರ್. ಅಲ್ಲ ಟ್ರೇಡ್ ಲೈಸೆನ್ಸ್ ಕೊಡಬೇಕಾದ್ರೆ ಕನ್ಫರ್ಮೇಷನ್ ಡಿಎಚ್ ಹೋಗಿ ಹಾಕೋಣ. ಇವ್ರು ಪಕ್ಕ ಇದ್ದಾರೆ ನಕಲಿ ಏನಾಗಿದೆ ಇವಾಗ ಮೀಡಿಯಾ ಕೇಳಿದ್ರಿ ಬಂದು ನಮ್ಮ ಕಡೆ 25 ಕ್ಲಿನಿಕ್ಗಳು ಜಾಸ್ತಿ ಇದೆ. ನೆನ್ನೆ ನಾವು ಗಲಾಟೆ ಆಗಿದ್ವಿ ನೋಡ್ಬೋದು ನೋಡಿ ಸರ್ ನೋಡಿ ನೀವು ಹೆಂಗಾಗಿದೆ ಇಲ್ಲ ರೆಕಾರ್ಡ್ ಮಾಡಿ ಒಂದೇ ಮಕ್ಕಳು ಇಬ್ಬರು ನೋವು ಹೋಯ್ತಾರೆ. ಲೈಸೆನ್ಸ್ ಇಮಿಡಿಯೇಟ್ ಏನಿದೆಯೋ ಆಕ್ಷನ್ ತಗೋಬೇಕು. ನಮ್ಗೆ ಗೊತ್ತಾಗಲ್ಲ ಟೋಟಲ್ 20 ಕೊಟ್ಟಿದ್ದೀರಿ ಅಂತ ಎಷ್ಟು ನೆಗ್ಲೆಕ್ಟ್ ಆಗಿದೆ ಅಂತ ಮಾಡಿ ಇವರು ಹೋಗ್ತಾರ ಅವ್ರು ಬರ್ತಾರ. ಎಷ್ಟಿದೆಯೋ ಕ್ಲಿನಿಕ್ ನಾವು ಬಂದ್ ಮಾಡ್ತಾ ಇದ್ದೀವಿ. ಲೈಸೆನ್ಸ್ ಕೊಡ್ತಾ ಇಲ್ಲ, ಲೈಸೆನ್ಸ್ ಮಾಡೋದಿಲ್ಲ. ಒಂದೇ ಒಂದು ಮೆಡಿಕಲ್ ಸ್ಟೋರ್ ತೆಗಿಬಹುದು. ಒಂದು ಮೆಡಿಕಲ್ ಸ್ಟೋರ್ ಆಗಲಿ ಒಂದು ಕ್ಲಿನಿಕ್ ಆಗಲಿ ಟೌನ್ ಅಲ್ಲಿ ಇದೆ ಅಂತ ಗೊತ್ತಾಗಿದೆ ಅಂದ್ರೆ ನಿಮ್ಮ ಮೇಲೆ ಎಫ್ಐಆರ್ ಮಾಡ್ತೀವಿ. ನಿಮ್ಮ ಮೇಲೆ ಎಫ್ಐಆರ್ ಮಾಡ್ಸೋದು ನಿಮ್ಮದೇ ಜವಾಬ್ದಾರಿ ಇರ್ತದೆ, ನಿಮ್ಮದೇ ಇರ್ತದೆ. ಏನಾಗಿದೆ ಏನೋ ಗೊತ್ತಿಲ್ಲ. ಮೊನ್ನೆ ನೋಡಿದ್ರೆ ಒಕ್ಕಲಿನಲ್ಲಿ ಒಂದು ಆಕ್ಸಿಡೆಂಟ್ ಆಗ್ತದೆ. ಈ ತರ ಎಲ್ಲಾ ಕಡೆ ಆಗ್ತಾ ಇದೆ. ಚೆನ್ನಾಗಿ ಗೊತ್ತಿರಲ್ಲ. ಅರ್ಜೆಂಟ್ ಏನೋ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ನಂಬಿಕೆ ಮೇಲೆ ಹೋಗ್ತಾರೆ. ಡಿಎಚ್ ರೆಕಾರ್ಡ್ ಮಾಡಿ ಕಳಿಸಿ ಬಿಡಿ. ಕ್ಲಿಯರ್ ಮಾಡ್ಬೇಕು.